ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ವೆಸ್ಟ್ ಕ್ಲಾಸ್. ಇವರು ಈ ಪಾಟ್ನ ಜಾಮ್ ಕ್ಲಿಯರ್ ಆಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಯ್ತು. ನಾವು ಜಾಮ್ಗೆ ಬಂದಿದ್ದು 10:30. ಈಗ ಬಂದ ಟೈಮು 2 ಗಂಟೆ ಆಯಿತು. ಇಷ್ಟೊತ್ತು ಜಾಮ್ ಆಗುತ್ತೆ ಇಲ್ಲಿ ನೋಡಿ. ಈ ಕಡೆಯಿಂದ ಹೋಗೋ ಗಾಡಿಗಳಂತೂ ಸಿಕ್ಕಾಪಟ್ಟೆ ಗಾಡಿಗಳು ಜಾಮ್ ಆಗಿದ್ದಾವೆ. ನಮ್ಮ ಶಬರಿ ಅಂತೂ ಫುಲ್ ಟಯರ್ಡ್ ಆಗಿದ್ದಾನೆ. ಈಗ ಬಾರ್ಡ್ರಿಗೆ ಹೋಗೋಣ. ಸಾಯಂಕಾಲ 7 ಗಂಟೆಗೆಲ್ಲ ಹೋಗ್ಬರ್ತೀವಿ. ಬನ್ನಿ. ಗುರು ಇದು ಯಾವ್ದು ಗುರು? ರೋಡಲ್ಲಿ ಬೈಪಾಸ್ ಓಪನ್ ಮಾಡಿದ್ದಾನೆ, ಮುಂದೆ ನೋಡಿದ್ರೆ ಕ್ಲೋಸ್ ಮಾಡಿಬಿಟ್ಟಿದ್ದಾನೆ. ಬೈಪಾಸಿಂದ ಮತ್ತೆ ಬಂದು ಸಿಟಿ ಒಳಗಡೆ ಹೋಗಿ ಮತ್ತೆ ಲೆಫ್ಟ್ ತಗೊಂಡು ಹೋಗ್ಬೇಕು. ಬಿಹಾರಿ ಎಜುಕೇಶನ್. ಇಲ್ಲಿ ಬಸ್ಸುಗಳ ಮೇಲೆ ಎಲ್ಲ ಟ್ರಾವೆಲ್ ಮಾಡ್ತಾರೆ. ಯಾವ ಊರಪ್ಪ ಇದು? ಯಾವೂರ ನನಗೆ ಗೊತ್ತಾಗ್ತಾ ಇಲ್ಲ. ಒಟ್ಟು ಬಿಹಾರ್ ಲಾಸ್ಟ್ ಇನ್ನು 30 ಕಿಲೋಮೀಟರ್ ಇದೆ ಇಂಡಿಯಾ ಬಾರ್ಡ್ರು. ಆಮೇಲೆ ನೇಪಾಳ ಎಂಟ್ರಿ ಆಗೋಗ್ತೀವಿ. ಇವಾಗ ನೇಪಾಳ ಬಾರ್ಡ್ರಲ್ಲಿ ಏನೋ ಸ್ವಲ್ಪ ಪ್ರೋಸೆಸ್ ಇದೆಯಂತೆ. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ನು. ಸ್ವಲ್ಪ ಯಾವುದನ್ನು ಗಾಡಿನ ಕೇಳಿಕೊಂಡು ಯಾವ ಥರ ಮಾಡಬೇಕು ಅಂತ ನೋಡಬೇಕು. ಇನ್ನೇನು ಹತ್ತತ್ರ ಇದ್ದೀವಿ. ಇನ್ನೊಂದು 10-15 ಕಿಲೋಮೀಟ್ರ್ ಇದೆ ಅಷ್ಟೇ ಬಾರ್ಡ್ರು. ಎಕ್ಸಲ್ ಬಾರ್ಡ್ರು. ಇದು ನೇಪಾಳದಲ್ಲಿ ಡೀಸೆಲ್ ಜಾಸ್ತಿ, ಅದರಿಂದ ಡೀಸೆಲ್ ಇಲ್ಲೇ ಹಾಕ್ಸ್ಬಿಟ್ವಿ. ಬೆಳಗ್ಗೆ ಹಾಕ್ಸಿದ್ವಿ ಫುಲ್ ಟ್ಯಾಂಕು. ಹಾಂ, 9,000 ಹಿಡಿಸೈತೆ ಅಷ್ಟೇ ನಮ್ಮ ಗಾಡಿಗೆ. ಬೆಳಗ್ಗೆ ಹಾಕ್ಸಿದ್ರಲ್ಲ, ಅದರಿಂದ ಫುಲ್ ಮಾಡಿಸ್ಕೊಂಡ್ರೆ ಹೋಗಿ ಬಂದುಬಿಡುತ್ತೆ, ಟೆನ್ಷನ್ ಇಲ್ಲ. ಎಲ್ಲ ಹಚ್ಕೊಂಡು ಹೊರಡೋಣ. ಬಾರ್ಡರ್ ಗೇಟ್ ಇದು ಟೋಲ್ ರೋಡ್ ಎಂಡ್ ಲಾಸ್ಟ್ ಗುರು. ನಮ್ಮ ಇಂಡಿಯಾ ಗೇಟು. ಯಾರೋ ಬರ್ತಾರಂತೆ ಇಲ್ಲಿ. ಯಾರು ಬರ್ತಾರೋ ಏನೋ ಗೊತ್ತಿಲ್ಲ ನನಗೂ. ఎవరు చూడాను తమిళనాడ ఎవరా? వెల్కమ్ టు ఎక్సోల్. మనకి వేరే పాಸ್ ಇವರಾ? ಅಡಿ ಗಾಡಿ ಎಂಟ್ರಿ ಮಾಡ್ಕೊಂಡು ಈ ಗೇಟಲ್ಲಿ ಬರ್ತಾರೆ. ಈ ಗೇಟಲ್ಲಿ ಹೋಗಿ ಮುಂದೆ ಕಾಟ ಹಾಕಬೇಕು. ಇಲ್ಲಿ ಒಂದು ಕಾಟ ಹಾಕ್ಕೊಂಡು ನೋಡಿ, ಕಾಟ ಮೇಲೆ ಬಂದು ಕಾಟ ಹಾಕ್ಕೊಂಡು ಅಂತೂ ಹೋಗ್ಬೇಕು. చెప్తున్నాడు నిలబెట్టేది వచ్చేదేమో. కాటా వేసుకొని పార్కింగ్లోకి వెళ్ళా. పార్కింగ్ ఆడుంటే ಗುರು ಕಾಟ ಹಾಕ್ಕೊಂಡಂತೂ ಪಾರ್ಕಿಂಗ್ ನೋಡಿ ಎಷ್ಟಿದೆ ಇಲ್ಲಿ. ಪಾರ್ಸಲ್ ಲೋಡ್ಗಳು ತಗೊಂಬಂದ್ರೆ ಅಂತೂ ಎಷ್ಟು ದಿನ ಆಗುತ್ತೆ ಗುರು ಪಾರ್ಸಲ್ಗಳೆಲ್ಲ ಬರೋದಕ್ಕೆ. ಪಾರ್ಕಿಂಗು ಏನಿಗಿರೋ ಇದು? ನಾವೇನು ಪಾರ್ಕಿಂಗ್ ಹಾಕುವ ಅವಶ್ಯಕತೆ ಇಲ್ಲ ಅನ್ಕೊತೀನಿ. ಇಸ್ಕೊಂಡು ಹೋಗೋಣ. ಇಲ್ಲಿ ಸುಕ್ಕ ಮಾಲ್ಗಳಂತೂ ಬಂದರೆ ನೋಡಿ, ಕ್ಯೂ ಎಲ್ಲಿಂದ ಗೊತ್ತಾ? ಸರಿಯಾದ ಕ್ಯೂ ಐತೆ ಗುರು. ನೋಡಿ, ನಾವು ಕಚ್ಚಾ ಮಾಲ್ ಅಂದ್ಕೊಂಡು ರೈಟ್ ಸೈಡಲ್ಲಿ ಬಂದುಬಿಟ್ವಿ. ಈಗಂತೂ ಆಗೋ ಮಟ್ಟನೇ ಇಲ್ಲ. ನೋಡಿ
ಅಲ್ಲಿ ಗಂಟ ಇದೆ ಗುರು ಕ್ಯೂ. ಅಲ್ಲಿದೆ ಮೇನ್ ಗೇಟು, ಅಲ್ಲಿ ಚೆಕ್ ಮಾಡಿ ಕಳಿಸ್ತಾರೆ. ಕಾಠ್ಮಂಡು ಅಲ್ಲಿ 9 ಗಂಟೆಗೆ ಏನೋ ಗೇಟ್ ಹಾಕ್ಬಿಡ್ತಾರಂತೆ. 8:15 ಆಗೋಯ್ತು, ಗೊತ್ತಿಲ್ಲ ಎಲ್ಲಿ ಗಂಟೆ ಹಾಕ್ತಾರೋ ಯಾವಾಗ ಹಾಕ್ತಾರೋ ಗೊತ್ತಿಲ್ಲ. ಮತ್ತು 9 ಗಂಟೆಗೆ ಹೋಗಿ ಪಾಸ್ ಆಗಿಲ್ಲ ಅಂದರೆ ಇಲ್ಲಿ ನಮಗೆ 24 hours ಇಲ್ಲೇ ಇರಬೇಕಂತೆ. ಮತ್ತು ನೋಡಬೇಕು ಪಿಕ್ಚರ್ ಏನು ಥರ ಇದೆಯೋ ಏನೋ ಅಂತ. ಇದು ದ್ರಾಕ್ಷಿ ಗಾಡಿ, ಹಿಂದೆ ಇರೋದು ಒಂದು ದ್ರಾಕ್ಷಿ ಗಾಡಿ ಬರ್ತಾಯಿದೆ. ಅವ್ರು ಪಾಸ್ ಮಾಡ್ತಾಯಿದ್ದಾರೆ, ನಾನು ಪಾಸ್ ಮಾಡ್ತಾಯಿದ್ದೀನಿ ಅವ್ರ ಹಿಂದೆ. ಇಲ್ಲಿ 76 ರೂಲ್ಸ್ಗಳು ಗುರು ನೋಡಿ. ಅಲ್ಲಿ ಬಿಲ್ ಹಾಕ್ಸ್ಕೊಂಡು 550 ರೂಪಾಯಿನೋ ಸ್ಲಿಪ್ ಕೊಡ್ತಾರೆ. ಮತ್ತು ಅಲ್ಲಿಂದ ಇಲ್ಲಿ ತಗೊಂಬಂದು ತೋರಿಸಿದ್ರೇ ಗಾಡಿಗಳು ಬಿಡೋದು ನೋಡಿ. ಎಲ್ಲ ಗಾಡಿಗಳು ಇಲ್ಲಿ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಅವ್ರು ಚೆಕ್ ಮಾಡಿ ಕ್ಲೀನಾಗಿ ಬಿಡ್ತಾರೆ. ಹೋಗಿದ್ದಾನೆ ನಮ್ಮ ಶಬರಿ, ಹೋಗಿದ್ದಾನೆ ಬಿಲ್ ತಗೊಂಬರೋದಕ್ಕೆ. ಬನ್ನಿ ನೋಡೋಣ. ತಗೊಂಬಂದು ಇಲ್ಲಿ ಗೇಟಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಹೊರಡಬೇಕು. ಇಲ್ಲೇ ಟೈಮ್ 1/4 hour 1 hour ಆಗುತ್ತೆ ಗುರು. ಅದು ಈ ಗಾಡಿಗಳಿಂದ ಏನಾದರೂ ಬಂದರೆ ಅಂತೂ 4-5 hour ಆಗಿಬಿಡುತ್ತೆ. ನಾವು ಕಚ್ಚಾ ಮಾಲ್ ಅಂದ್ಕೊಂಡು ಗಾಡಿಗಳೆಲ್ಲ ಓವರ್ಟೇಕ್ ಮಾಡ್ಕೊಂಡ್ಬಂದ್ವಿ. ಬನ್ನಿ ನೋಡೋಣ ಗುರು. ಇಂಡಿಯಾದಾಯಿತು, ಈಗ ನೇಪಾಳದ ಹಾಕ್ಬೇಕಂತೆ ಕಾಟ. ಇದೆ ಗುರು ಒಳಗಡೆನೇ, ಆ ಕಡೆ ಇಂಡಿಯಾ ಗೇಟು, ಈ ಕಡೆ ನೇಪಾಳ ಗೇಟ್ ಇರೋದು. ಒಳಗಡೆ ಬಂದರೆ ನೇಪಾಳ ಒಳಗಡೆ ಎಂಟ್ರಿ ಅಂತೂ ಆಗೋಗಿದ್ದೀವಿ. ಇಲ್ಲಿಂದ ಒಬ್ಬ ಇದೇ ನೇಪಾಳ. ಅಯ್ಯಪ್ಪ, ವೆಲ್ಕಮ್ ಟು ನೇಪಾಳ್. ಇದು ದ್ರಾಕ್ಷಿ ಗಾಡಿ వచ్చే ಹಿಂದಿಡ್ಗೆ ಬಿಲ್ಡಿಂಗ್. ಯಾವ ಬಿಲ್ಡಿಂಗ್ ಬಸ್ಸು? ಹಾಂ, ಯಾವ ಬಿಲ್ಡಿಂಗ್? ಇಲ್ಲಿ ಹಾಕ್ಕೊಬೇಕು ಗಾಡಿ. ಮತ್ತೆ ಇಲ್ಲಿಂದ ಅದೇ ಸ್ಲಿಪ್ಪು ಕರೆಕ್ಟ್ ಪಟ್ಕೊ ಬಯತ ಹೊಡಿಯೋಲ್ಲಂಟ. ಹಾಂ, ಪೆಟ್ಟೆ ಇಲ್ಲಿ ಹೋಗ ಆಡೋದು. ನೇಪಾಳ್ ಎಂಟ್ರಿ. ಇಲ್ಲಿ ಯಾವುದೋ ಟೋಲ್ ಗೇಟ್ ಅಂತೆ. ಇನ್ನು ಹೊರಗಡೆ ಬಂದರೆ ಅವ್ನು ರೈಡ್ ಬಂದಿದ್ದಾನೆ, ಇಳ್ಬಿಟ್ಟು ಹೋದ. ಪ್ರತಿಯೊಬ್ಬರೂ ಡಿಮ್ ಹಾಕ್ಕೊಂಡೆ ಗಾಡಿ ಬಡಿಸ್ಬೇಕಿಲ್ಲಿ. ಲಾಂಗ್ ಹಾಕ್ಕೊಂಡು ಓಡಿಸೋ ಹಾಗಿಲ್ಲ ನೈಟ್ ಟೈಮ್. ಏನೇನೋ ರೂಲ್ಸ್ ಇದ್ದಾವೆ, ನಮ್ಗೆ ರೈಡ್ ಹೇಳಿಲ್ಲ. ನೋಡಿ ರೋಡ್ ಅಂತೂ ಏನು ಚೆನ್ನಾಗಿಲ್ಲ ಗುರು. ರೋಡು ಮೀಡಿಯಾ ಬಾಟ್ರು ಬಿಟ್ಟು ಒಂದು 10 ಕಿಲೋಮೀಟ್ರ್ ಅಷ್ಟೇ ಡಬಲ್ ರೋಡು, ಆಮೇಲೆ ಎಲ್ಲ ಸಿಂಗಲ್ ರೋಡು. ಮುಂದೆ ಏನಿದೆಯೋ ಕತೆ ನೋಡೋಣ ಇನ್ನು ಯಾಕೆ ಹೇಗಿದೆಯೋ. ಇವರು ಚೆಕಿಂಗ್ಗಳಂತೂ ಮಾಡ್ತಾರೆ. ಯಪ್ಪ, ಹಾಂ ಹಾಟ್ಸ್ಪಾಟ್ ಕನೆಕ್ಟ್ ಕರೋ. ಭಾರಿ ಅವಳಿ ಗುರು ಈ ರೋಡಲ್ಲಿ. ಬಸ್ನವರಂತೂ ಸಿಕ್ಕಾಪಟ್ಟೆ ಅವಳಿ ಕೊಡ್ತಾ ಇದ್ದಾರೆ. ಭಯಂಕರ ಬಸ್ಸು ನೋಡಿದ್ದಾವೆ. ಕಾಠ್ಮಂಡು ರೋಡ್, ನೇಪಾಳದಲ್ಲಿ ಡ್ರೈವಿಂಗು. ಇವರು ಮತ್ತೆ ಇಲ್ಲಿ ಅರ್ಧ ದಾರಿಯಲ್ಲಿ ಬಂದು ಕಾಟ ಹಾಕಿದ್ದಾರೆ. ಏನು ಮಾತಾಡ್ತಾ ಇದ್ದಾರೋ ಏನೋ, ಏನಾದರೂ ದುಡ್ಡೇನಾದರೂ ಜಾಸ್ತಿ ಕೇಳ್ತಾರೇನೋ. ಅವ್ನಿಗೆ ರೈಡ್ ಹೋಗಿದ್ದಾನೆ, ನೋಡ್ಸ್ಕೊಳೋದಕ್ಕೆ ಏನೇನೋ ಮಾಡ್ತಾ ಇದ್ದಾನೆ. ಗುರು ಈ ರೋಡಲ್ಲಂತೂ ಬಸ್ಸುಗಳು ಸಿಕ್ಕಾಪಟ್ಟೆ ಬಸ್ಸುಗಳು.
ನೈಟಲ್ಲಿ ಫುಲ್ಲು ಟ್ರಾವೆಲ್ ಬಸ್ಸುಗಳು ಗುರು. ಅದು ಎಲ್ಲಿಂದ ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ ಜನ. ಯಪ್ಪ ಭಯಂಕರ ಬಸ್ಸುಗಳಿದ್ದಾವೆ. ಮತ್ತು ರೋಡು ಸ್ವಲ್ಪ ಅಷ್ಟು ಹೇಳ್ಕೊಳೋ ಅಷ್ಟು ರೋಡೇ ಇಲ್ಲ, ಸಿಂಗಲ್ ರೋಡ್ ಇಲ್ಲ. ಆದರೂ ಆರಾಮಾಗಿ ಹೋಗ್ತಾ ಇರೋಣ. 205 ಕಿಲೋಮೀಟ್ರ್ ಹೋಗಬೇಕು ನೇಪಾಳದಲ್ಲಿ. ಬೆಳಗ್ಗೆ ಮಾರ್ನಿಂಗ್ ಅಷ್ಟೊತ್ತಿಗೆ ಹೋಗ್ಬೋದು ಅಂತ ಅಂದ್ಕೊತೀನಿ. ಬನ್ನಿ, ಗಾಡಿ ಓಡ್ಸೋಕ್ಕಂತೂ ಅದೆಲ್ಲ ಜಾಸ್ತಿ ಇದ್ರೆ ಈ ರೋಡಲ್ಲಿ. ಈ ಪೊಲೀಸ್ ಚೆಕ್ ಪೋಸ್ಟ್ಗಳಂತೂ 10 ಕಿಲೋಮೀಟ್ರಿಗೆ ಒಂದೊಂದು ಹತ್ರ ಇದ್ದಾವೆ ನೋಡಿ. ಇನ್ನೂ ಮುಂದೆ ಇದ್ದಾರೆ ಪೊಲೀಸರು, ಅದರಿಂದನೇ ಇಲ್ಲಿ ಜಾಮ್ ಆಗಿದೆ. ಸ್ವಲ್ಪ ಒಂದು ರೈಡ್ ಇದ್ದಾನೆ. ಘಾಟ್ ಸೆಕ್ಷನ್ ಸ್ಟಾರ್ಟ್ ನೋಡಿ. ಎಲ್ಲ ಹೋಗ್ತಿದ್ದಾವೆ ಗಾಡಿಗಳು. ತುಂಬ ಇದೆ ಗುರು ಘಾಟ್ ಇದು. ಭಾರಿ ಹುಷಾರಾಗಂತೂ ಡ್ರೈವ್ ಮಾಡಬೇಕು. ಈ ಬಸ್ಸುಗಳಂತೆ ಗುರು, ನಾನಂತೂ ಎಲ್ಲೂ ನೋಡಿಲ್ಲ ಗುರು ಈ ಥರ ಬಸ್ಸುಗಳು. ವಿಡಿಯೋ ಬನಾಲಿ. ಹಾಂ, ಹೋಟ್ಲಲ್ಲಿ ಇರೋ ಪ್ಲೇಸು ನೋಡಿ. ಬಸ್ಸುಗಳು ನೋಡಿ ಯಾವ ಥರ ನಿಂತಿದ್ದಾವೆ. ಎಲ್ಲೂ ಹೋಗ್ತಾವೋ ಈ ನೇಪಾಳದಲ್ಲಿ ಬರೀ ಬಸ್ಸುಗಳದ್ದೇ ಹಾವಳಿ. ಯಪ್ಪ, ಖರಾಬ್ ರೋಡ್ ಸ್ಟಾರ್ಟ್ ಆಗಿದೆ ಗುರು. हाँ, ये कितना दूर है? अच्छा रास्ता? अच्छा रास्ता नहीं मिलेगा। अच्छा नहीं मिलेगा। नहीं मिलेगा? ಒಳ್ಳೆ ರೋಡೇ ಸಿಗಲ್ಲಂತೆ ಗುರು. ಎಲ್ಲ ಇದೇ ಥರ ಇದಂತೆ ರೋಡು. ಮತ್ತೆ ಇಲ್ಲಿ ಪೊಲೀಸ್ನವ್ರು ಗೇಟನ್ನು ಹಾಕಿದ್ದಾರೆ. ಬಸ್ಸುಗಳಂತೂ ಸಿಕ್ಕಾಪಟ್ಟೆ ಬಸ್ಸು. ಯಾವುದೋ ಒಂದು ಬುಲಾರನ ಯಾವ ಥರ ಹೋಗ್ಬಿಟ್ಟಿದೆ. ಸೈಡ್ಗೆ ಹೋಗ್ಬೋದು. ಒಂಥರ ಯಾವ ಥರ ಇದೆ ಗೊತ್ತಾ ರೋಡು? ಇದೆಲ್ಲ ರೈಟ್ ಸೈಡಲ್ಲೆಲ್ಲ ಬೆಟ್ಟ. ಹಾಂ, ರೈಟ್ ಸೈಡಲ್ಲೆಲ್ಲ ಬೆಟ್ಟ, ಲೆಫ್ಟ್ ಸೈಡಲ್ಲೆಲ್ಲ ಪಾತಾಳ. ಹೀಗೆ ಐತೆ ಫುಲ್ ರೋಡೆಲ್ಲ ಫುಲ್ ಖರಾಬಾಗಿ ಹೋಗಿದೆ. ನೇಪಾಳ ಕಾಠ್ಮಾಂಡು ರೋಡ್ ನೋಡ್ರಪ್ಪ. ಈ ಥರ ಎಲ್ಲ ಒಂದು 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಅಂದ್ರೆ ಹಂಗೋ ಒಂದು ಓಡಿಸ್ಬೋದು ಗುರು. ಕಂಟಿನ್ಯೂಸ್ ಆಗಿ ಒಂದು 80 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಇದ್ರೆ ಹೆಂಗೆ ಗುರು ಓಡಿಸೋದು ಗಾಡಿ? ಗುರು ನನ್ನ ಕೈಯಲ್ಲಂತೂ ಗಾಡಿ ಓಡ್ಸೋಕ್ಕಂತೂ ಆಗ್ತಾಯಿಲ್ಲ. ಸಿಕ್ಕಾಪಟ್ಟೆ ನೋಡಿ ಈ ಥರ ರೋಡಲ್ಲಿ ಹೆಂಗೆ ಓಡಿಸೋದು. ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಟೈಮ್ ಬಂದು 1:30-2 ಗಂಟೆ ಆಗಿದೆ. ಈಗ ನಮ್ಮ ಶಬರಿಗೆ ಎಬ್ಬರಿಸ್ಬಿಟ್ಟು ಕೊಟ್ಬಿಟ್ಟು ಮಲಗಬೇಡ, ಓಡಿಸ್ಕೊಳ್ಳಿ ಬೆಳಗ್ಗೆ ತನಕ. ಈ ವಿಡಿಯೋನು ಇಲ್ಲಿಗೆ ಲೆಂತಿ ಆಯಿತು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋ ಮಾರ್ನಿಂಗಿಂದ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ. ಹೀಗೆ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಂತೂ ಸಿಗೋಣ. ನನ್ನ ಕೈಯಲ್ಲಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ, ಗಾಡಿ ಓಡ್ಸೋಕ್ಕಾಗ್ತಿಲ್ಲ. ನಮ್ಮ ಶಬರಿಗೆ ಬಸ್ಬಿಟ್ಟು ಕೊಟ್ಬೇಡ. ಎಲ್ಲರಿಗೂ ಟಾಟಾ, ಬೈ ಬೈ, ಗುಡ್ ನೈಟ್.